ನಾನು ಹಜಾರ್ಬಾದಿಂದ ಅಲ್ಲಿಗೆ ಹೋಯ್ತಿದ್ದು ಓಟಕ್ಕ ಎಂತ ಕಳ್ಮುದೇವುಗಳು. ಅಂತ ಕಾಲಿ ಓಪರ್ ನನ್ನ ಮಕ್ಳು ಮಿಂಡ್ರು ಗುಡ್ತಾವ್ರು ಅನ್ಬೇಕಾಗ್ತದೆ ಅವ್ರನ್ನ. ಬೈಕ ಬಡಿದ್ಯಾನೆ ಹಿಂಗಂತಾರೆ ಅಂತ ಅವೆಲ್ಲ ನಮ್ಮ ನ್ಯಾಯ ರೀತಿಯಾಗಿರ್ಬೇಕು. ಒಂದು ಓಟ್ ಅಂದ್ರೆ ಒಂತವೇ ಹಾಕ್ಬೇಕು. ಅಪ್ಪನ್ ಗುಟ್ಟಿದ್ ಮಾತುಗಳು. ಹಾ ಹೇಳಿಟ್ಟು ಯಾಕೆ ಹಾಕ್ಬೇಕು? ನೀವ್ ಹೇಳಿದ್ ಕೇಳಿ ನಂಗೆ ಹುಚ್ಚು ಬೆಪ್ಪು ಮೊಲಗ್ರ ಎಲ್ಲ ಬತ್ತೈತೆ. ಇಲ್ಲಿ ಎರಡೆರಡು ಓಟು ಮೂರ್ ಓಟು ಹಾಕ್ತಾರೆ ಅಂತಿರಲ್ಲ. ಈ ಗಂಡಸರು ಜಾಸ್ತಿನ ಹೆಂಗಸರು ಜಾಸ್ತಿನ? ಇಬ್ರು ಮಿಂಡ್ರು ಕೊಡ್ತಾವ್ರಿ. ಗಂಡನ್ ಸಾತ ಹೆಣ್ಣನ್ ಸಾತ ಅಂತ ಹೇಳ್ತಾ ಇಲ್ಲ. ಹೆಣ್ಗೂ ಹಣ್ಣು ಇಬ್ರಿಗೂ ಹೋಗಿತಾರದ್ ನಾನು. ಹಲೋ ಹಲೋ, ಹಾ ಯಾರು? ಇದು ಲಕ್ಷ್ಮಿಯವರು ಮಾತಾಡ್ತಾ ಇರೋದು? ಹೌದು. ಅವರೇನಾ? ಯಾರು? ನಾನು ಇಲ್ಲಿ ಚಂದ್ರಶೇಖರ್ ಅಂದ್ಬಿಟ್ಟು ಮಾತಾಡೋದು. ಚಂದ್ರಶೇಖರ ಯಾರು ಸರ್ ನೀವು? ಹೇಳ್ತೀನಿ ಇವ್ರೆ, ಫಸ್ಟು ನೀವು ಇದನ್ನೆಲ್ಲ ಫಿಲ್ ಮಾಡಿ ಕೊಟ್ರೋ ಅಥವಾ ಇನ್ನೂ ಬಂದೇ ಇಲ್ವಾ ನಿಮ್ಮ ಮನೆಗೆ? ಎಲೆಕ್ಷನ್ದು ಈಗೆಲ್ಲ ಇದು ಮಾಡ್ತಾವ್ರಲ್ಲ. ಬಂದಿಲ್ಲ ಸರ್ ಇನ್ನುವೆ. ಪ್ರಾಮಿಸ್ ಬಂದಿಲ್ವಾ? ನಾವೊಂದು ಇದು ನಜರ್ಬಾದ್ ಅಡ್ರೆಸ್ಗೆ ಇನ್ನು ಬಂದಿಲ್ಲ ಸರ್. ಎಷ್ಟು ಅಡ್ರೆಸ್ಸು, ಎಷ್ಟು ಮನೆ ಇದೆ ನಿಮ್ಮ ಹತ್ರ ಹಂಗಾದ್ರೆ? ಒಂದೇ ಮನೆ ಒಂದೇ ಅಡ್ರೆಸ್ಸು. ಮತ್ತೆ ನಜರ್ಬಾದ್ ಅಡ್ರೆಸ್ಗೆ ಬಂದಿಲ್ಲ ಅಂದ್ರೆ ಈಗ ಎಲ್ಲಿದ್ದೀರಾ ನೀವು? ಈಗ ನಜರ್ಬಾದಲ್ಲೇ ಇರೋದು. ಮತ್ತೆ ಅಲ್ಲಿಗೆ ತಾನೇ ಬರಬೇಕು. ಬಂದಿಲ್ವಲ್ಲ ನೀವು ಗಾಬರಿ ಮಾಡ್ಕೋಬೇಡಿ. ಏನು ಅಂಥದ್ದು ಮೇಲೆ ಕೆಳಗೆ ಏನೂ ಆಗಲ್ಲ. ಕರೆಕ್ಟಾಗಿ ಹೇಳಿ, ನೀವು ಎಲ್ಲಿರೋದು? ನಾವು ನಜರ್ಬಾದಲ್ಲೇ ಇರೋದು. ನಜರ್ಬಾದಲ್ಲೇ ನಾವು ಓಟ್ ಹಾಕೋದು. ಕಡ್ಕೊಳ್ದಲ್ಲಿ ಇತ್ತಾ, ಕಡ್ಕೊಳ್ದಲ್ಲಿ ಕ್ಯಾನ್ಸರ್ ಮಾಡ್ದು. ಹಂಗನ್ನಿ ಮತ್ತೆ ಅಷ್ಟೇ. ರೇಷನ್ ಕಾರ್ಡು ಕಡ್ಕೊಳ್ದಲ್ಲೇ ನಾವು ಹೋಗಿ ಅದಕ್ಕೆ ಒಂದಿನ ಹೋಗ್ಬೇಕಾಯ್ತಿತ್ತು. ಅದಕ್ಕೆ ನಾವೇನ್ ಮಾಡೋದು, ಕಡ್ಕೊಳ್ದಲ್ಲಿ ಏನೈತೆ ಎಲ್ಲಾನು ಕ್ಯಾನ್ಸಲ್ ಮಾಡಿ ಎಲ್ಲ ಮೈಸೂರು ಅಡ್ರೆಸ್ಗೆ ಮಾಡಿಸ್ಕೊಂಡಿವಿ. ನೀವು ಮೈಸೂರವ್ರ್ಯಾ? ಹೌದು, ಮೈಸೂರವ್ರೆ. ಇಟ್ಕೆಗೂಡು ನಾವಿರೋದು. ಇಟ್ಕೆಗೂಡು? ಹೌದು. ಇಟ್ಕೆಗೂಡು ನಜರ್ಬಾದ್ಗೆ ಬರ್ತದಾ? ಹತ್ತತ್ರ. ಈಗ ನಿಮ್ದು ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ? ಕಡ್ಕೊಳ್ದಲ್ಲೂ ಇಲ್ಲ, ನಜರ್ಬಾದಲ್ಲೂ ಇಲ್ಲ, ಹಂಗಾಯ್ತದೆ ಈಗ ನಿಮ್ಗೆ. ಯಾಕೆ? ನಾನು ಒಂದಕ್ಕೇನೆ ಓಟ್ ಹಾಕ್ತಿದ್ದು. ಎಲ್ರು ಒಂದೊಂದಕ್ಕೇನೆ ಹಾಕೋದು? ಅಲ್ಲ ಕಾಳು ಮುದಗಳವೆ ಓಡಿಸ್ಬಿಟ್ಟು ಎರಡು ಹಾಕವ್ರೆ. ಯಾರು? ಯಾರ ನಮ್ಗೆ ಗೊತ್ತಿಲ್ದಿರೋರೆ ಹೇಳ್ಕೊಳ್ಳವ್ರಂಗಂತ ಹೇಳ್ಕೊಳ್ಳವ್ರು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಳ್ಸಾಕ್ಬಿಡವ್ರಂತೆ. ನಾವು ಊರ್ಗ್ ಹೋಗ್ಬೇಕಪ್ಪ ಓಟ್ ಹಾಕಕ್ಕೆ, ಸಿಟಿಲಿ ಅಂತಂದ್ರೆ ಸಿಟಿ ಈಗ ಹಾಕಕ್ಕೆ, ಈಗ ಊರ್ಗ್ ಹೋಯ್ತಾ ಇದೀನಿ ಹಾಕಕ್ಕೆ ಅನ್ನೋರು. ನಾನು ಊರ್ಗ್ ಹೋಯ್ತಿದ್ನಲ್ಲ ಕಡ್ಕೊಳಕ್ಕೆ ಓಟ್ ಹಾಕಕ್ಕೆ. ನಾನು ಹಜಾರ್ಬಾದಿಂದ ಅಲ್ಲಿಗೆ ಹೋಯ್ತಿದ್ದು ಓಟ್ ಹಾಕಕ್ಕ. ಎಂತ ಕಳ್ಮುದೇವುಗಳು ಅಂತ ಕಾಲಿ ಓಪರ್ ನನ್ನ ಮಕ್ಳು ಮಿಂಡ್ರು ಗುಡ್ತಾವ್ರು ಅನ್ಬೇಕಾಗ್ತದೆ ಅವ್ರನ್ನ. ಬೈಕ ಬಡಿದ್ಯಾನೆ ಹಿಂಗಂತಾರೆ ಅಂತ ಅವೆಲ್ಲ ನಮ್ಮ ನ್ಯಾಯ ರೀತಿಯಾಗಿರ್ಬೇಕು. ಒಂದು ಓಟ್ ಅಂದ್ರೆ ಒಂತವೇ ಹಾಕ್ಬೇಕು. ಅಪ್ಪನ್ ಗುಟ್ಟಿದ್ ಮಾತುಗಳು. ಹೇಳಿಟ್ಟು ಯಾಕೆ ಹಾಕ್ಬೇಕು? ಇದು ಅನ್ಯಾಯ ಇದಲ್ವಾ? ಇಲ್ಲಿ ಕೆಲವ್ರದು ಪಾಪ ಎಲ್ಲ ಇರ್ತದೆ, ಓಟಲ್ಲಿ ಇಷ್ಟಲ್ಲಿ ಹೆಸರಿರಲ್ಲ, ಪಾಪ ಪರದಾಡ್ತಿರ್ತಾರೆ ಓಟ್ ಹಾಕೋ ದಿವಸ. ಮತ್ತೆ ಇವ್ರು ಎರಡೆರಡು ಹಾಕೊಂಡು ಎರಡೆರಡು ಹಾಕ ಮೂರು ಅಯ್ಯೋ ಹಿಂಗೆಲ್ಲ ನಡ್ದೈತೆ. ಸುಮಾರು ಬಸ್ಸಲ್ಲಿ ಓಡಾಡ್ತಿರ್ಬೇಕಾದ್ರೆ ಹಿಂಗೆಲ್ಲ ನಡೆಯೋದು. ಗ್ರಾಮ ಪಂಚಾಯತಿ ಎಲೆಕ್ಷನ್ ಹಾಕಕ್ ಹೋಯ್ತಿದ್ನಲ್ಲ ಓಟ್ಗೆ, ಆವಾಗ್ಲೂ ಸುದ ಹಂಗೆ ಎಷ್ಟೋ ವಿಷಯಗಳು ಕೇಳಿದೀನಿ ನಾನು. ನಾವು ಇನ್ನ ಎಡಗಡೆ ಬೈಕದ್ದ ಮನ್ಸಲ್ಲಿ ಬೈಕೊಳ್ಳೋದು, ದೇವರ ಸಮರ್ಥಗಳ ಎರಡೆರಡು ಹಾಕತಾವ ಅನ್ಕೊಂಡು. ಅಲ್ಲೂ ದುಡ್ಡು ಇಸ್ಕೊಳ್ಳೋದು, ಇದು ದುಡ್ಡು ಇಸ್ಕೊಳ್ಳೋದು, ಅಲ್ಲೂ ದುಡ್ಡು ಇಸ್ಕೊಳ್ಳೋದು. ಕಾಂಗ್ರೆಸ್ ತಾವ್ ದುಡ್ಡು ಇಸ್ಕೊಳ್ಳೋದು, ಬಿಜೆಪಿ ತಾವ್ ದುಡ್ಡು ಇಸ್ಕೊಳ್ಳೋದು, JDS ದುಡ್ಡು ಇಸ್ಕೊಳ್ಳೋದು. ಅಯ್ಯೋ ಅವ್ರ ಮನ್ಕಾವಾಗ ಹೋಗ್ಯತ್ತಗೆ. ನಾನು ಯಾರ್ತಾವ್ ಇಸ್ಕೊತಿರ್ನಿಲ್ಲ, ನಾವ್ ಕಡ್ಕೋದಲ್ಲೂ ಇಸ್ಕೊತಿರ್ನಿಲ್ಲ. ಎಷ್ಟು ದಿನ ಉಂಟು ಅದೆಲ್ಲ? ನಿಮ್ಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಅಪ್ಪನ್ ಗುಡ್ತವ್ರು ನೀವು ಇಲ್ಲಿ. ನಮ್ಗವೆಲ್ಲ ಇಷ್ಟ ಆಗಲ್ಲ ಸರ್. ನೀವು ನಂಬ್ತಿರೋ ಬಿಡ್ತಾರೋ. ನಾವು ಏನೇ ಒಂದು ನಮ್ಗೆ ನಾನು ಸಿಟಿಗೆ ಬಂದಿನಿ ಏನೋ ಸುಮಾರು 16 ವರ್ಷ ನಡೀತೈತೆ. 16 ವರ್ಷದಿಂದ್ವಿ ನಾನು ಹೆಂಗ್ ನ್ಯಾಚುರಲ್ ಆಗಿದ್ದು ನಂಗೆ ನ್ಯಾಚುರಲ್ ಆಗಿ ಮಾತಾಡ್ತೀನಿ, ನ್ಯಾಚುರಲ್ ಆಗಿ ಹೋಗಿದ್ದೀನಿ. ಆಡ್ತಾರಲ್ಲ ಸಿಟಿಲಿ ಬಂದಾಗ ಒಂಥರ ಬಣ್ಣ ಕಟ್ಕೊಳ್ದು, ಹಳ್ಳಿಲಿದ್ದು ಒಂಥರ ಆ ಥರ ಬಣ್ಣ. ನಾನು ಸಿಟಿಲಿ ಇದ್ರು ನನ್ನ ಭಾಷೆನೇ ನನ್ಗಿಷ್ಟ, ಹಳ್ಳಿಲಿದ್ರು ನನ್ನ ಭಾಷೆನೇ ನನ್ಗಿಷ್ಟ. ಯಾರು ಏನಾರ ಅನ್ಕೊಂಡು ತಲೆ ಕೆಡಿಸ್ಕೊಳ್ಳಲ್ಲ.
ಇದು ಭಾಷೆಲಿ ಏನೈತೆ ನಡವಳಿಕೆಲಿ ಇರೋದು. ನಿಮ್ಮದು ಹೆಂಗಾಗಿರೋದು ಗೊತ್ತಾ, ಈ ಬ್ರಹ್ಮ ಮಾಡಿರೋ ಮೋಲ್ಡಲ್ಲಿ ಭೂಮಿಗೆ ಬಂದರೆ ಸಿಂಗಲ್ ಪ್ರಿಂಟು ನೀವು ಒಂಥರ. ಅಯ್ಯೋ ಅದಕ್ಕೆ ನೀವು ಆ ಥರ ತಲೆ ಕೆಡ್ಸ್ಕೊಬಿಡಿ, ಹೆಂಗಿದ್ದೀರಾ ಹಂಗೆ ಇರಿ. ಹಂಗೇನೆ ಚೆನ್ನಾಗ. ಆದರೆ ನೀವು ಹೇಳಿದ ಕೇಳಿ ನನಗೆ ಹುಚ್ಚು ಬೆಪ್ಪು ಮೊಲಗ್ರ ಎಲ್ಲ ಬತ್ತೈತೆ. ಇಲ್ಲಿ 2 ಓಟು 3 ಓಟು ಹಾಕ್ತಾರೆ ಅಂತಿರಲ್ಲ, ಈ ಗಂಡಸರು ಜಾಸ್ತಿನೂ ಹೆಂಗಸರು ಜಾಸ್ತಿನೋ? ಇಬ್ರು ಮಿಂಡ್ರು ಕೊಡ್ತಾವ್ರಿ. ಗಂಡನ್ ಸಾತ ಹೆಣ್ಣನ್ ಸಾತ ಅಂತ ಹೇಳ್ತಾ ಇಲ್ಲ, ಹೆಣ್ಗೂ ಹಣ್ಣು ಇಬ್ರಿಗೂ ಉಗಿತಾರದ್ ನಾನು. ಹಂಗೆಲ್ಲ ಮಾಡ್ಬಾರ್ದು. ಕರೆಕ್ಟು. ಬಟ್ ಯಾರು ಅದನ್ನ ಅವ್ರ ಕೈಲಿ ಮಾಡಿಸ್ತಾವ್ರೋ ಅಥವಾ ಅವರೇ ಬೇಕು ಅಂತ ಮಾಡ್ತಿರೋದು ಹಂಗೆ? ದುಡ್ಡು ದುಡ್ಡು ಈಗ ಈಗ ಐಡೆಂಟಿ ಕಾರ್ಡ್ ಅಲ್ಲೂ ಐತಿ ಇಲ್ಲೂ ಐತೆ. ಆಧಾರ್ ಕಾರ್ಡ್ ಅಲ್ಲೊಂದು ಐತೆ ಇಲ್ಲೊಂದು ಮಡಿಕೊಂಡಿರ್ತಾರೆ. ಅಡ್ರೆಸ್ ಚೇಂಜು, ಹೆಸರು ಚೇಂಜು, ಈ ತರ ಎಲ್ಲ ನಡೀತವೆ. ಅದಕ್ಕೆ ಇವಾಗ ಎಲ್ಲಾರ್ಗೂ ಒಂದು ಬ್ರೇಕ್ ಹಾಕ್ಬೇಕು ಅಂದ್ಬಿಟ್ಟೆ ತತ್ತಾ ಇರೋದು ಮಾಡ್ತಾ ಇರೋದು. ಆಯ್ತೆ ತಲೆ ಅಂದ್ರೆ ಜನ ಹೆಂಗೆ ಅಂದ್ರೆ ಸಿದ್ದರಾಮಯ್ಯ ಬಾರಿ ಸಾಚ, ಇವನು ಬಾರಿ ಸಿದ್ದರಾಮಯ್ಯನು ಮನೇಲಿ ಇವ್ನು ಮಾಡ್ತಾರ ಅಂತಾರ, ಇವ್ನ್ ಬೈತಾರ, ಈ ಅಪ್ಪನ್ ಬೈತಾರ ಸುಮಾರು ಜನ. ಹಿಂಗೆ ಹಾಕ್ಬೇಕು ಈ ತಲೆನೋವೆಲ್ಲ ಅಂತಾರ. ಅದ್ರ ಗಂಧ ಇನ್ನೂ ಗೊತ್ತಿಲ್ಲ. ಇವ್ರು ಏನಕ್ಕೆ ಈ ಪ್ಲಾನ್ ಮಾಡ್ಯಾರ ಇನ್ನೂ ಜನಗಳಿಗೆ ಒಳ್ದಿಲ್ಲ. ಅದು ನಾನೇನು ಶಿವಕುಮಾರಪ್ಪ ನಾವೇನ್ ಬೈಯಲ್ಲಪ್ಪ ಪಾಪ. ಅವ್ರು ಏನೇ ಯಾರೇ ಒಬ್ಬ CM ಮಾಡಿದ್ರೆ ಒಂದ್ ಒಳ್ಳೇದಕ್ಕೆ. ಅವ್ನ್ ಕದಿತಾನ ಬಿಡ್ತಾನ ಸೆಕೆಂಡ್ರಿ, ಅದು ನಮ್ಗೆ ಹಾಕೋದೆಲ್ಲ. ನಮ್ಗೆ ಅದು ಬೇಡ. ನಾನ್ ಬಸ್ಸು ಸುಧಾನ ಯೂಸ್ ಮಾಡ್ಕೊಂಡು ನಮ್ಗೆ ಬಸ್ಸು ಅಂದ್ರೂ ಆಗೋದು ಇಲ್ಲ. ವಾಂತಿ ಬರ್ತದ? ಅಯ್ಯೋ ಏನಕ್ಕೆ ಹೇಳ್ತೀರ. ನಾನು ಮೈಸೂರೆಲ್ಲ ಕರ್ಕೊಳಕ್ ಹೋಗಂಟೆ ಇನ್ನ ನಂಜಿ ಹುಡ್ಗಂಟು ವಾಂತಿನೇ ಆಗೋಯ್ತದೆ. ನನಗಂಟು ತಡ್ಕೊಂಡಿರ್ತದೆ. ನಂಜಿನ ಹುಡ್ಗ ಹೋಯ್ತಿದ್ದಾನೆ ವಾಂತಿ ಆಗೋಯ್ತದೆ. ಅದಕ್ಕೆ ನಾವು ಗಾಡಿಲೇ ಓಡಾಡ್ತೀನಿ. ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಯ್ತೀನಿ ಗಾಡಿಲಿ. ಅದೇನು ಸ್ಕೂಟ್ರಲ್ಲಿ ಹೋದ್ರೆ ಬರೋದಿಲ್ಲ, ಬಸ್ಸಲ್ಲಿ ಹೋದ್ರೆ ಬರ್ತದೆ? ಅಲ್ಲಿ ಬಸ್ಸು ಅಂದ್ರೆ ಡೀಸೆಲ್ ಗಾಡಿ ವಾಂತಿ ಬರ್ತದೆ. ಡೀಸೆಲ್ ಗಾಡಿಲಿ ವಾಂತಿ ಬರ್ತದೆ, ಪೆಟ್ರೋಲ್ ಗಾಡಿಲಿ ವಾಂತಿ ಆಗಲ್ಲ. AC ಇದ್ರೆ ವಾಂತಿ ಆಯ್ತದೆ. ಒಳ್ಳೆ ವಾಂತಿ ಕತೆ ಇದು. ಅಂದ್ರೆ ಎಮರ್ಜೆನ್ಸಿ ಅದು ಇದು ಅಂದ್ರೆ ನೀವು ಡೀಸೆಲ್ ಗಾಡಿ ಹತ್ತಂಗೆ ಇಲ್ಲ. ಅಯ್ಯೋ ದೇವ್ರೆ, ಆ ಮಾದಪ್ಪನ್ ನೋಡಕ್ ಸಲುವಾಗಿ ಈ ವಾಂತಿ ಆದ್ರೂ ಪರವಾಗಿಲ್ಲ ನೋಡ್ಕೊ ಬರ್ತೀನಿ ನಾನು. ಒಂದು ಬಸ್ ಇಳಿದ್ಮೇಲೆ ಆಯ್ತದೆ, ತಿರುಗುವಾಗ ಆಯ್ತದೆ, ಏನ್ ಮಾಡಕ್ಕಾಗಲ್ಲ. ಉಗೆ ಮಾತ್ಮನ್. ಈಗ ನೆಕ್ಸ್ಟ್ ಟೈಮ್ ಇಂದ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ, ಹಂಗೆ ಮಾಡಿ ವಾಂತಿ ಆದ್ರೆ ಕೇಳಿ ನೀವು ಬಸ್ ಹತ್ತದ್ಮೇಲೆ. ಮೆಡಿಕಲ್ನವ್ರೆಲ್ಲ ಕೇಳಿದ್ವಿ, ಡಾಕ್ಟ್ರು ಕೇಳಿದೀವಿ, ಮಾತ್ರೇನೆ ಹೇಳ್ತಾರೆ ಅವ್ರಿಗೆ. ಇಲ್ಲ ನನ್ನ ಮಾತು ಕೇಳಿ. ಹಂಗೆ ನಿಮ್ಗೆ ನೆಕ್ಸ್ಟ್ ಟೈಮಿಂದ ನಾನು ಹೇಳಂಗೆ ನೀವು ಮಾಡಿದ್ರೆ, ಬಸ್ಸಲ್ಲಿ ವಾಂತಿ ಆದರೆ ನೀವು ನನ್ನ ಇದೇನೋ ತಿನ್ಬಿಟ್ಟು ಹೋಗಿರಿ ಮೊಕ್ಕೆ. ಅಲ್ಲ, ನೆಕ್ಸ್ಟ್ ಟೈಮಿಂದ ನೀವು ಏನು ಬೇಕಾದ್ರೂ ತಿನ್ನಿ, ಸರಿನಾ? ಏನು ಸೊಲ್ಯೂಷನ್ ಏನಂದರೆ ತುಂಬ ಸಿಂಪಲ್ಲು. ನೀವು ಬಸ್ ಹತ್ತಕ್ಕೂ ಮುಂಚೆನೇ ವಾಂತಿ ಮಾಡ್ಬಿಟ್ಟು ಹತ್ತಿ. ದೇವ್ರೆ, ಅಯ್ಯೋ ದೇವ್ರೆ, ಇದನ್ನ ಯಾರ ಸೊಲ್ಯೂಷನ್ ಅಂತಾರ? ತಲೆನೋವು ಅಂತಾರ. ತಲೆನೋವು ಯಾಕೆ? ಬಸ್ಸಲ್ಲಿ ಆಗಲ್ಲ, ಈಚೆ ಕಡೆ ಆಯ್ತದೆ, ಆಮೇಲೆ ಸರಾಗ ಆಯ್ತದೆ. ಅಯ್ಯೋ ಬಿಡಿ, ದಿನ ಟ್ರಾವೆಲ್ ಮಾಡ್ಬೇಕಾಯ್ತಾ? ಆದ್ರೆ ಆಯ್ತದೆ. ನಾನೆಲ್ಲಪ್ಪ ನಿಮ್ಮ ವಾಂತಿ ಹಿಡ್ಕೊಂಡು ನಿಂತಿದ್ದೀನಿ ಬಿಡೋಕ್ಕೆ. ನೀವು ಒಳ್ಳೆ ನನಗೆ ಇಲ್ಲೇ ಹೇಳಿ ನನಗೆ ವಾಂತಿ ಬರಂಗಾಯ್ತೈತೆ ಇಲ್ಲಿ. ಮುಂದಕ್ಕೆ ಏನು ಸಮಸ್ಯೆ ಹೇಳಿ. ಈಗ ಸಮಸ್ಯೆ ನಂದೆಲ್ಲಿ, ನಿಮ್ಮದೇ ಇಲ್ಲಿ ಸಮಸ್ಯೆ. ಬಸ್ ಹತ್ತಿರ ಸಮಸ್ಯೆ, ಇಳಿದ್ರ ಸಮಸ್ಯೆ ನಿಮಗೆ. ಈಗ ನಾಳೆ ಎಲ್ಲಿರ್ತೀರ ನೀವು? ಅಯ್ಯೋ ಅಲ್ಲ, ನೀವು ನಾಳೆ ಬರೋರು ನಜರ್ಬಾದ್ಗೆ ನೀವು? ನನ್ನನ್ನು ನೋಡ್ಬೇಕಾ ನೀವು ಅರ್ಜೆಂಟಾಗಿ? ಅಯ್ಯೋ, ನಾನು ನಿಮ್ಮನ್ನ ಯಾಕೆ ನೋಡ್ಲಿ? ಮತ್ತೆ ನೀವೇನು ಹೀರೋನಾ? ಗೆರೆ ಇದ್ರೆ ಮಚ್ಚೆ ಇದ್ರೆ ಅದು ಆಯ್ತೀನಿ ಬಿಡಿ. ಆಗ್ಲಿ, ದೇವ್ರು ಒಳ್ಳೇದು ಮಾಡಿ. ಸರಿ ಆಯ್ತು, ಅದೇನು ನಾಳೆ ಬನ್ನಿ. ಇದೇ ನೀವಮ್ಮ? ಇವಮ್ಮ ಸರಿ ಇಲ್ಲ ಹೇಳಿ, ಬೇಗ ಪಟ ಹೊಟ್ಟೆ ಸಿಗ್ತದೆ, ಊಟ ಮಾಡ್ಬೇಕು. ಅದು ನನಗೆ 2 ನಿಮಿಷದಲ್ಲೇ ಗೊತ್ತಾಯ್ತು ಮಾತಾಡೋಕೆ ಶುರು ಮಾಡಿದಾಗಲೇ. ಅಲ್ಲ, ನಾನು ಹಿಂಗೆ ಕರೆದ್ರೆ ತುಂಬ ತೊಂದರೆ ಆಯ್ತದೆ ಆಮೇಲೆ. ಅಲ್ಲ, 5 ಗಂಟೆಗೆ ಕೂಗಾಯ್ತು, ಈಗ ಇನ್ನೂ ಸ್ವಲ್ಪ ಕೂಗ್ತಾರೆ ಇಲ್ಲಿ ಅಲ್ಲನ. ಹೇಳಿ. ನೀವು ಹಿಂಗೆ ಕರೆದ್ರೆ ನನಗೊಂಥರ ಆಯ್ತದೆ. ಅಪ್ಪ ಸ್ವಾಮಿನೂ ಅಲ್ಲ, ಅಣ್ಣ ಸ್ವಾಮಿನೂ ಅಲ್ಲ ನಾನು, ಲಕ್ಷ್ಮಿ ಅವರೇ. ಅವಾಗಿಂದ ನಿಮ್ಮ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂದ್ಬಿಟ್ಟು. ನಿಮಗೆ ಬಕ್ರಾ ಮಾಡಕ್ಕೆ ಅಂದ್ಬಿಟ್ಟು ಶ್ರೀನಿವಾಸ್ ಅನ್ನೋ ನಂಬರ್ ಕಳಿಸಿದ್ರು. ಶ್ರೀನಿವಾಸಪ್ಪನಿಗೆ ಬರೀ ಗೋವಿಂದ ಅನ್ಸದೆ. ಗೋವಿಂದ ಗೋವಿಂದ, ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ. ಆಯಿತು ನಿಮ್ಗೆ ಏನು ಆಯ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬಲ್ಲಿ ಬಂದಮೇಲೆ ಎಲ್ಲ ಗೊತ್ತಾಯ್ತದೆ. ಆಯಿತು, ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ವೆಲ್ ನೋಡ್ರಿ, ಪಾಪ ಈ ಅಮ್ಮನಿಗೆ ಏನು ಗೊತ್ತಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲೋ, ನನಗಂತೂ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ
ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸೋ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.